ಬಾಯ್. ನಮಸ್ಕಾರ ಎಲ್ರಿಗೂ, ಹೊಸ ವರ್ಷದ ಶುಭಾಶಯಗಳು. ಏನಪ್ಪ ಇವನು ಸೆಪ್ಟೆಂಬರ್ ಮಂತಲ್ಲಿ ಒಂದು ವಿಡಿಯೋ ಬಿಟ್ಟ, ಆಮೇಲೆ ಕಾಣಿಸ್ಕೊಂಡ್ಲೇ ಇಲ್ಲ ಮೋಟೋ ಬ್ಲಾಗಿಂಗ್ ಅಂದ್ಕೊಂಡ್ರ. ಕಾರಣಾಂತರಗಳಿಂದ ಮಾಡೋಕ್ಕಾಗಲಿಲ್ಲ. ಏನು ಭವಿ ಅದು? ಭವಿ ಹ್ಯಾಪಿ ನ್ಯೂ ಇಯರ್. ಮತ್ತೆ ಎಲ್ಲ ಆರಾಮ? ನಾವಂತೂ ಇಲ್ಲಿ ಆರಾಮಾಗಿದ್ದೀವಿ. ಒಂದು ಸ್ವಲ್ಪ ಕಾರಣಾಂತರಗಳಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗಿಂದ ಫುಲ್ ಫ್ಲೆಡ್ಜ್ ಆಗಿ ಬರ್ತಿರುತ್ತೆ ವೀಡಿಯೋಸು. ಮತ್ತು 2025 ಏನೇನು ಮಾಡಿದ್ರಿ, ಏನೇನು ಮಾಡಿದ್ರೋ ಬಿಟ್ಟರೋ ಒಳ್ಳೆಯದನ್ನು ಮುಂದುವರ್ಸ್ಕೊಂಡೋಗಿ, ನೀವು ಮಾಡಿರೋ ತಪ್ಪುಗಳನ್ನ ತಿದ್ಕೊಳ್ಳಿ. ನಿಮ್ಗೇನು ಇಷ್ಟ ಆಗುತ್ತೋ ಆ ಕೆಲಸನ ಶುರು ಮಾಡಿ. 2026 ನಿಮಗೆ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ಎಲ್ಲ ಕೊಟ್ಟು ಅದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ಒಂದೇನೆಂದರೆ ಜೀವನನ ಎಂಜಾಯ್ ಮಾಡಿ. ತುಂಬ ಡೆಡ್ ಸೀರಿಯಸ್ ಆಗಿರಬೇಡಿ, ಏನೋ ದೆವ್ವ ಬಂದು ನಿಮ್ಮ ಮೇಲೆ ಕೂತಿರೋ ಥರ. ಟೇಕ್ ಇಟ್ ಈಸಿ ಮ್ಯಾನ್. ನಮ್ಮ ಅಪ್ಪು ಬಾಸ್ ಹೇಳ್ದಂಗೆ ಇರೋದೊಂದು ಜೀವನ, ಹಿಂದೆ ಏನಾಗಿತ್ತೋ ನೆನಪಿಲ್ಲ, ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಸೊ ಇರೋವರೆಗೂ ಚೆನ್ನಾಗಿ ಮೆಮೊರೀಸ್ ಇಟ್ಕೊಳ್ಳಿ. ಜಸ್ಟ್ ಈ ಪ್ರೆಸೆಂಟ್ ಮೂಮೆಂಟಲ್ಲಿ ಬದುಕೋದನ್ನು ಕಲೀರಿ. ತುಂಬ ಖುಷಿಯಾಗಿರಿ. ನಿಮಗೆ ಈ ಪ್ರೆಸೆಂಟಲ್ಲಿ ನಿಮ್ಮ ಹತ್ರ ಏನೇನಿದೆಯೋ ಅದಕ್ಕೆ ಕೃತಜ್ಞತೆ ಭಾವ ತೋರಿಸಿ, ಅಂದರೆ ಒಂದು ಗ್ರ್ಯಾಟಿಟ್ಯೂಡ್ ತೋರಿಸಿ. ಇರೋದ್ರಲ್ಲಿ ನಾವು ತೃಪ್ತಿ ಬಿದ್ದರೆ ಆ ಯೂನಿವರ್ಸ್ ನಮ್ಗೆ ಇನ್ನೂ ಜಾಸ್ತಿ ಕಳಿಸುತ್ತಂತೆ. ಸೊ ನಾವು ಇರೋದ್ರಲ್ಲೇ ತೃಪ್ತಿ ಪಡೆದು ಇರೋದನ್ನೇ ಹೊರಗ್ತಾ ಇದ್ದರೆ ಆ ಯೂನಿವರ್ಸ್ ಏನು ಮಾಡುತ್ತೆ, ಇವ್ನಿಗೆ ಏನು ಕೊಟ್ಟರು ಇನ್ನೂ ಜಾಸ್ತಿ ಬೇಕು, ಇವನು ತುಂಬ ಗ್ರೀಡಿ ಪರ್ಸನ್ನು ಅಂತ ಮಾಡುತ್ತೆ. ಸೊ ಇರೋದ್ರಲ್ಲಿ ನೀವು ಫಸ್ಟು ಖುಷಿಯಾಗಿ, ಇರೋದ್ರಲ್ಲಿ ಫಸ್ಟು ನೀವು ಇದು ಸಾಕು ನನಗೆ ಅಂತ ಫಸ್ಟ್ ಎಂಜಾಯ್ ಮಾಡಿಕೊಂಡು ಅದ್ರಲ್ಲಿ ಖುಷಿಯಾಗಿರಿ. ಇನ್ನೊಂದು ಗುರು, ನೀವು ನಂಬಿರೋರು ನಿಮ್ಮನ್ನು ನಂಬಿರೋರನ್ನ ಇಬ್ಬರನ್ನೂ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರಿಗೆ ಟೈಮ್ ಕೊಡೋದನ್ನ ಕಲೀರಿ. ನೀವು ಎಷ್ಟೇ ಬ್ಯುಸಿ ಇರ್ಬೋದು, ನೀವು ದೊಡ್ಡ ಈ ದೇಶದ ಪ್ರಧಾನಿನೇ ಆಗಿರಿ, ಯಾರಾದರೂ ಆಗಿರಿ ಗುರು, ಫಸ್ಟು ನಿಮ್ಮ ಪ್ರೀತಿ ಪಾತ್ರರಿಗೆ ಒಂದು ಸಮಯ ಕೊಡೋದನ್ನು ಕಲೀರಿ. ಯಾಕಂದರೆ ನೀವು ನಿಮ್ಮ ಫೋನಲ್ಲಿ ಮುಳುಗಿರ್ತೀರ, ಅವ್ರು ಇನ್ನೊಂದು ಕೆಲಸ ಮಾಡ್ತಿರ್ತಾರೆ. ಅದೆಲ್ಲ ಜೀವನ. ನಾವು ಬದುಕೋದೇ ಒಂದಷ್ಟು ದಿವಸ, ಅದರಲ್ಲೂ ನಾವು ಒಂದು ಚೆನ್ನಾಗಿ ಬದುಕ್ಬಿಡ್ಬೇಕು. ಸೊ ನಾವು ನಮ್ಗೆ ಯಾರು ಇಷ್ಟ ಇದೆಯೋ ಅವ್ರ ಜೊತೆ ಆರಾಮಾಗಿ ಬದುಕಿ ಗುರು. ಅದಾಗಲಿಲ್ಲ ಇದಾಗಲಿಲ್ಲ ಅಂತ ಕಂಪ್ಲೇಂಟ್ ಮಾಡೋ ಅವಶ್ಯಕತೆಯೇ ಇಲ್ಲ. ಏನೋ ಜಗತ್ತು ತುಂಬ ದೊಡ್ಡದಾಗಿದೆ, ನನಗಿದೇ ಬೇಕು ಅದೇ ಬೇಕು ಅಂತಿಲ್ಲ, ತುಂಬ ಆಪ್ಷನ್ಸ್ ಇದ್ದಾವೆ. ಇವರಿಲ್ಲ ಅಂದರೆ ಇನ್ನೊಬ್ಬರು. ಸೊ ಹಂಗನ್ಬಿಟ್ಟು ಫ್ಯಾಮಿಲಿನ ಯಾವತ್ತೂ ಚೆನ್ನಾಗಿ ನೋಡ್ಕೊಳ್ಳಿ. ಅವರೇ ನಿಮ್ಮ ಹಿಂದೆ ಯಾವಾಗಲೂ ಬರೋದು. ಫ್ರೆಂಡ್ಸ್ ಎಲ್ಲ ಬೇಕು, ಫ್ರೆಂಡ್ಸ್ ಬೇಕೇ ಬೇಕು, ಬೇಡ ಅಂತ ನಾನು ಹೇಳ್ತಾನೇ ಇಲ್ಲ. ಸೊ ಎಷ್ಟು ಬೇಕೋ ಅಷ್ಟು, ಬಟ್ ಫ್ಯಾಮಿಲಿ ಈಸ್ ಹೈಯೆಸ್ಟ್ ಪ್ರಿಯಾರಿಟಿ, ಆಮೇಲೆ ಫ್ರೆಂಡ್ಸ್ ಬರ್ತಾರೆ. ಸೊ ಹೋಗ್ತಾ ಹೋಗ್ತಾ ನಿಮಗೂ ಗೊತ್ತಾಗುತ್ತೆ. ನಾನು ಇದನ್ನು ತುಂಬ ತಲೆ ತಗಿಲ್ಸ್ಕೊಂಬಿಟ್ಟಿದ್ದೀನಿ, ಯಾವ್ದು ಹೆಂಗೆ ಏನು ಅಂತ. ಸೊ ಈಗ ಫ್ಯಾಮಿಲಿ ಈಸ್ ಮೈ ಪ್ರಿಯಾರಿಟಿ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ ಗುರು. ಯಾರು ಬರ್ತಾರೋ ಅವ್ರನ್ನ ಅಪ್ಕೋತೀನಿ, ಯಾರು ಹೋಗ್ತಾರೋ ಅವ್ರು ಹೋಗ್ತಾ ಇರಲಿ. ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಆಗಿದ್ದಾಗಲಿ. ಮೊದಲಿನ ಥರ ಭಯನೇ ಇಲ್ಲ ಗುರು. ಈಗ ಮೊದಲು ಎಷ್ಟು ಭಯ ಬೀಳ್ತಿದ್ದೆ ಅಂದರೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಭಯ ಬೀಳ್ತಿದ್ದೆ. ಈಗ ಭಯನೇ ಹೋಗ್ಬಿಟ್ಟಿದೆ. ಯಾಕಂದರೆ ಹೋದ ವರ್ಷ ಇದೇ ಟೈಮ್, ಅಂದರೆ ಜನವರಿ 1ನೇ ತಾರೀಕು 2025, ನನ್ನ ಕೈಯಲ್ಲಿ ಕೆಲಸ ಇರಲಿಲ್ಲ. ಒಂದು ಆ್ಯಕ್ಟಿವಾ ಗಾಡಿಯಲ್ಲಿ ಓಡಾಡ್ತಿದ್ದೆ ನಾನು. ಇವತ್ತು ನನ್ನ ಕೈಯಲ್ಲಿ ಕೆಲಸ ಇದೆ, ಮತ್ತು ಒಂದು ಐನೆಸ್ ಗಾಡಿ ಕೊಡಿಸಿದ್ದಾರೆ ಮನೆಯಲ್ಲಿ. ಇದಕ್ಕಿಂತ ಇನ್ನೇನು ಗ್ರ್ಯಾಟಿಟ್ಯೂಡ್ ಬೇಕು ನನಗೆ? ನಾನು ಅದಕ್ಕೆ ಈ ಒಂದು ವಿಡಿಯೋ ಮಾಡ್ತಿರೋದು. ಒಂದು ಗ್ರ್ಯಾಟಿಟ್ಯೂಡ್, ಒಂದು ಕೃತಜ್ಞತೆ ಭಾವ ತೋರಿಸ್ಬೇಕು. ನನ್ನ ಇಲ್ಲಿವರೆಗೂ ಯಾರ್ಯಾರು ತಂದು ನಿಲ್ಲಿಸಿದಾರೋ ಅವ್ರಿಗೆಲ್ಲರಿಗೂ ಇಲ್ಲಿಂದನೇ ಒಂದು ಸಲಾಮ್. ಜೀವನದಲ್ಲಿ ಏನೇ ಆಗಲಿ ಹೋಪ್ ಕಳ್ಕೊಬಿಡಿ. ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಕಿಟಕಿ ಕಾಯ್ತಾ ಇರುತ್ತೆ ನಿಮಗೆ, ಅದನ್ನು ಜಂಪ್ ಮಾಡಿಕೊಂಡು ಹೋಗಿ. ಮುಂದೆ ಒಂದು ದೊಡ್ಡ ಇದೆ ಕಾಯ್ತಿರುತ್ತೆ ನಿಮಗೆ. ಏನೋ ಒಂದು ನಿಧಾನ ಆಗ್ತಿದೆ ಅಂದರೆ ಏನೋ ಒಂದು ಒಳ್ಳೇದು ಕಾಯ್ತಿದೆ ಅಂತ. ನಾನು 1 ವರ್ಷ ಆಲ್ಮೋಸ್ಟ್ ಮನೇಲಿದ್ದೆ, ಯಾವುದೋ ಒಂದು ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು. ನನಗೆ ಅದರಲ್ಲಿ ಒಂದು ಕಂಪ್ಲೀಟ್ನೆಸ್ ಅನಿಸ್ತಾ ಇರಲಿಲ್ಲ. ಆದರೂ ಏನೂ ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡಲೇಬೇಕು. ಆ ಒಂದು ಪೇಷನ್ಸ್ ಕಲಿಸ್ತು ಜೀವನ ನನಗೆ. ಅದು ಕಲ್ತ್ಕೊಂಡು ಈಗ ಮುಂದೆ ಹೋಗ್ತಾ ಇದ್ದೀನಿ. ಮುಂದೆ ಒಂದು ದೊಡ್ಡ ಯೋಜನೆನೇ ಹಾಕಿದ್ದೀನಿ. ನೋಡೋಣ ಜೀವನ ಹೆಂಗೆ ಕರ್ಕೊಂಡೋಗುತ್ತೋ. ಹೋಗ್ತಾ ಇರೋದು ಒಂದು ಇಂಟೆನ್ಷನು, ಒಂದು ಡೈರೆಕ್ಷನ್ ಇಟ್ಕೋಬೇಕಷ್ಟೇ ಜೀವನದಲ್ಲಿ. ಜೀವನ ಏನೇನು ಕಾನ್ಸಿಕ್ವೆನ್ಸಸ್ಸು, ಏನೇನು ಚಾಲೆಂಜಸ್ ಕೊಡುತ್ತೋ ಅದನ್ನೆಲ್ಲ ತಗೊಂಡು ಜೈ ಆಂಜನೇಯ ಅಂತ ಮುಂದೆ ಹೋಗ್ತಾ ಇರ್ಬೇಕು ಗುರು. ಆಗಿದ್ದಾಗಲಿ ಮಾರಮ್ಮನ ಜಾತ್ರೆ ಏನಂತೀರಾ? ಜೈ ಮಕ್ಕಳಮ್ಮ. ಮತ್ತು
ಏನೋ ಜಾನ್ವರಿ 1 ದಿವಸನೂ ಆಫೀಸಿಗೆ ಬಂದಿದ್ದಾನೆ ಅಂತ. ಏನೋ ಈ ಸಲ ಲೀವ್ಸ್ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಸೊ ಇವತ್ತು ಬಂದರೆ ಬೇರೆ ದಿವಸ ಲೀವ್ಸ್ ತೊಗೋಬೋದು. ನಮ್ಗೆ ಸ್ಯಾಟರ್ಡೆ ಸಂಡೇ ಹಾಲಿಡೇ ಇರುತ್ತೆ, ಐ ಮೀನ್ ಬೇರೆ ಹಾಲಿಡೇಸ್ ತೊಗೋಬೋದು. ಸೊ ಹಂಗಾಗಿ ಆಫೀಸಿಗೆ ಬಂದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.